ಸರ್, ಇವಾಗ ಪುಸ್ತಕ ಬರವಣಿಗೆ ಹಂತ ಎಲ್ಲಿದೆ, ನಾವು ಯಾವ ಹಂತದಲ್ಲಿದೆ, ನಾವು ಯಾವಾಗ ನಮ್ಮ ಕೈಗೆ ಸೇರುತ್ತೆ? ನಮಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ. 100 ಅಲ್ಲ 200% ನಾವು ಅದನ್ನು ಓದಬೇಕು, ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅದಕ್ಕೋಸ್ಕರ ಅಂಥೇಳಿ. ಯಾವ ಹಂತದಲ್ಲಿದೆ, ಎಷ್ಟು ಪುಟಗಳಿರುತ್ತೆ, ಮುನ್ನುಡಿ ಬರೆದವರು ಯಾರು, ಇದ್ರ ಬಗ್ಗೆ ಎಲ್ಲ ಮಾತಾಡಬಹುದು ಮ್ಯಾಮ್. ತುಂಬ ಹೆಮ್ಮೆ ವಿಷಯ. ನನಗೆ ಮಕ್ಕಳು ಬಗ್ಗೆ ತುಂಬ ಪ್ರೌಡಾಗಿದ್ದೀನಿ ನಾನು. ಅವರೇ ಫಾರ್ವರ್ಡ್ ಬರೆದಿರೋದು. ಮುನ್ನುಡಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬುಕ್. ನೀವು ಮುನ್ನುಡಿಲೇ ನೀವು ಪುಸ್ತಕನ ಪ್ರೆಸೆಂಟ್ ಮಾಡ್ತೀರಾ. ಸೊ ಅದೇನೆಂದರೆ, ಮುನ್ನುಡಿ ಈಸ್ ಲೈಕ್ ದ ಟ್ರೈಲರ್. ಬುಕ್ಕಲ್ಲಿ ಏನಿದೆ ಅಂತ. ಅದಕ್ಕೆ 2 ವಿಷಯ ಬೇಕು. ಒಂದು, ಕನೆಕ್ಟ್ ಇರಬೇಕು. ಮುನ್ನುಡಿ ಬರೆಯೋಕ್ಕೆ ಆ ಕನೆಕ್ಟ್ ಏನು, ಯಾರು ಬರೀತಾ ಇದ್ದಾರೆ ಅದು ಕನೆಕ್ಟ್ ಇರಬೇಕು. ಅಪ್ಪು ಮಕ್ಕಳು ಬಿಟ್ಟರೆ ನೀನು ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಡೂ ಜಸ್ಟಿಸ್ ಟು ದ ಮುನ್ನುಡಿ. ಅದೊಂದು. ಎರಡನೇದೇನೆಂದರೆ, ಕಂಟೆಂಟ್ಸ್ ಯಾವ ಥರ ಇದೆ ಅಂದರೆ, ವಿ ಹ್ಯಾವ್ ಮೇಡ್ ಇಟ್ ಇನ್ ಸಚ್ ಅ ವೇ ದ್ಯಾಟ್ ಅಶ್ವಿನಿ ಮತ್ತು ಮಕ್ಕಳ ಮಾತು ಎಲ್ಲ ಚಾಪ್ಟ್ರಲ್ಲೂ ಇದೆ, ಪ್ರತಿಯೊಂದು ಚಾಪ್ಟ್ರಲ್ಲೂ ಇದೆ. ತುಂಬ ಜನ ಮಾತಾಡಿದ್ದಾರೆ. ಒಂದು 99% ಕೆಲಸ ಎಲ್ಲ ನಡೆದಿದೆ. ಒಂದು ಸ್ವಲ್ಪ ಮಿಕ್ಕಿದೆ. ಡಿಸೈನ್ ಸ್ಟೇಜಲ್ಲಿದ್ದೀವಿ ನಾವೀಗ, ಆ್ಯಂಡ್ ಟ್ರಾನ್ಸ್ಲೇಷನ್ಸ್ ಚೆಕ್ಕಲ್ಲಿದ್ದೀವಿ. ಸೊ ಅದು ನಡೀತಾ ಇದೆ ಮ್ಯಾಮ್. ಸರ್, ಈ ಫೋಟೋ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಅದೇ ಫೋಟೋ ಬಳಸಿದ್ದೀರಾ ನೀವು. ಈ ಫೋಟೋದ ಬಗ್ಗೆ ಒಂದು ಕುತೂಹಲ ಇದೆ. ಇದು ಎಲ್ಲರೂ ಹಾಕ್ಕೊಳ್ತೀವಿ, ಎಲ್ಲರೂ ಕೂಡ ಇಷ್ಟವಾದಂಥ ಫೋಟೋ. ಈ ಫೋಟೋನೇ ಯಾಕೆ ಆಯ್ಕೆ ಅಂತ ಇದ್ರ ಬಗ್ಗೆ ಹೇಳ್ಬೋದಾ ಅಂತ ಹೇಳಿ? ಎಸ್ ಮ್ಯಾಮ್. ನಾವು ಇನ್ಫ್ಯಾಕ್ಟ್ ಡಿಸೈಡ್ ಮಾಡಿದ್ವಿ ದಟ್ ಯಾವುದು ಅಪ್ಪಾಜಿ ಪುಸ್ತಕ ಬರೆದಾಗ ನಾನು ಅಪ್ಪು ಕೂತ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ವಿ. ಈಗ ನೀವು ಸ್ಪಾಟಿಫೈಯಲ್ಲಿ ನೋಡಿ, ಎಲ್ಲೇ ನೋಡಿ ಅದೇ ಫೋಟೋ ಇದೆ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ, ನಾವು ಅದೇ ಥರ ಒಂದು ರೀಕ್ರಿಯೇಟ್ ಮಾಡಬೇಕು. ಐಕಾನಿಕ್ ಆಗಿ ಯಾರೂ ನೋಡದೇ ಇರೋ ಫೋಟೋನ ಒಂದು ವಿ ಹ್ಯಾವ್ ಟು ಯೂಸ್ ಇಟ್ ಅಂತ ಅಂದ್ಕೊಂಡ್ವಿ ನಾನು ಅಶ್ವಿನಿ. ಬಟ್ ಆಮೇಲೆ ಬರ್ತಾ ನಾವು ಪ್ರೋಟೋಟೈಪ್ಸ್ ಎಲ್ಲ ಚೆಕ್ ಮಾಡಿದಾಗ ನಮಗೆ ಅಶ್ವಿನಿಗೆ ಈ ಫೋಟೋ ತುಂಬ ಇಷ್ಟ, ಅಪ್ಪುಗೆ ಈ ಫೋಟೋ ತುಂಬ ಇಷ್ಟ. ಇದನ್ನು ರಣವಿಕ್ರಮ ಶೂಟಿಂಗಲ್ಲಿ ಹೈದರಾಬಾದಲ್ಲಿ ಪ್ರವೀಣ್ ಹನಗವಾಡಿ ಅಂತ ಅವರು ತೆಗೆದಿರೋದು. ಅದು ಅಶ್ವಿನಿಗೆ ಗೊತ್ತಿತ್ತು ಯಾರೋ ತೆಗ್ದಿದ್ದಾರೆ, ಎಲ್ಲೋ ತೆಗ್ದಿದ್ದಾರೆ ಅಂತ. ಬಟ್ ಎಷ್ಟು ಫೋಟೋಶೂಟ್ಸ್ ನಡೆಯುತ್ತೆ ಅಂದರೆ ಅವಳಿಗೂ ಟೈಮ್ ಆಯಿತು ಟು ರಿಮೆಂಬರ್. ಬಟ್ ವೆನ್ ಶಿ ರಿಮೆಂಬರ್ಡ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರನ್ನ ಬೆಂಗಳೂರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಬಂದರು ಬೆಂಗಳೂರಿಗೆ. ಅವ್ರು ಇಲ್ಲಿರಲಿಲ್ಲ. ಬಂದು ನಮಗೆಲ್ಲ ಫೈಲ್ಸು ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿ ನಾವು ಒಂದು ಡಿಸೈನ್ ಮಾಡಿ ತೋರಿಸಿದ್ವಿ ಅಶ್ವಿನಿಗೆ. ಶಿ ಲವ್ಡ್ ಇಟ್. ಮಕ್ಕಳಿಗೂ ಇಷ್ಟ ಆಯಿತು. ಸೊ ವಿ ಡಿಸೈಡೆಡ್ ಅಷ್ಟೇ. ಕೊನೆಯದಾಗಿ ನೀವು ಯಾವಾಗ ಅವ್ರನ್ನ ಭೇಟಿಯಾಗಿದ್ದು, ಅವ್ರ ಜೊತೆ ಕಳೆದಂಥ ಸಮಯ ಯಾವುದು ಕೊನೆಯದಾಗಿ ಅಂತ? ಅಂದರೆ ನಿಮ್ಗೆ ಗೊತ್ತಿತ್ತು ಆ ದಿನ ಎಲ್ಲಿದ್ರಿ, ನೀವು ಏನು ಮಾಡ್ತಿದ್ರಿ? ಮ್ಯಾಮ್, ಫ್ಯೂ ಡೇಸ್ ಬಿಫೋರ್ ನಾನು ನನ್ನ ಮಗಳನ್ನ ಕರ್ಕೊಂಡೋಗಿದ್ದೆ. ನಾನು ಅಪ್ಪು ನೋಡ್ಬಿಟ್ಟಂತೂ ಖುಷಿಪಟ್ಟ. ಬಿಕಾಸ್ 2 ವರ್ಷ ನೋಡಿರಲಿಲ್ಲ, ಕೋವಿಡ್ ಆದಮೇಲೆ. ಸೊ ನೋಡ್ಬಿಟ್ಟು ತುಂಬ ಖುಷಿಪಟ್ಟ. ಆ್ಯಂಡ್ ಮಗುಗೆ ಒಂಥರ ಆಶ್ಚರ್ಯ, ಸಚ್ ಅ ಬಿಗ್ ಸ್ಟಾರ್ ಅವಳಿಗೆ. ಯಾಕಂದರೆ 2 ವರ್ಷದಿಂದ ಶಿ ವಾಸ್ ಅ ಬೇಬಿ ಅಲ್ವಾ. ಸೊ ಆವಾಗ ಎಲ್ಲರ ಜೊತೆನೂ ನೋಡ್ದಂಗೆ, ಎಲ್ಲ ಮನೆಗೆ ಬರೋ ಅಂಕಲ್ ಜಾತರ, ಅಶ್ವಿನಿ ಇವ್ರನ್ನೆಲ್ಲ. ಬಟ್ ಅಪ್ಪು ಅಂತ ಅವ್ನು ಹೇಳಿದಾಗ ನನಗೆ ಅವನ ಕಣ್ಣಲ್ಲಿ ನನ್ನ ಮಗಳ ಮೇಲೆ ಅವನು ತೋರಿಸಿದ ಪ್ರೀತಿ ನಾನು ನೋಡಿ ಐ ಗಾಟ್ ಎಮೋಷ್ನಲ್. ಮ್ಯಾಮ್, ಈಗ ಬೈ ಚಾನ್ಸ್ ನಾನು ಯಾವಾಗಲೂ ಇದೇ ಯೋಚನೆ ಮಾಡ್ತಿರ್ತೀನಿ. ಸಡನ್ನಾಗಿ ಬರ್ತಾನೆ, ಬಂದ್ಬಿಟ್ಟು ವಾಟ್ಸ್ ಆಲ್ ದಿಸ್ ಅಂತ ಹಂಗೆ ಕೇಳೋದು ಅವ್ನಿಗೆ, ವಾಟ್ಸ್ ಆಲ್ ದಿಸ್ ಪ್ರಾಕ್ಸ್ ಅಂತ. ಏನು ಓಕೆ ಅಂತ ಹೇಳ್ಬಿಟ್ಟು ಹಂಗೆ ನಮಗೆ ಇವತ್ತೇನಾರು ಆ ಥರ ಆದರೆ ಐ ವಿಲ್ ನಾಟ್ ಬಿ ಸರ್ಪ್ರೈಸ್ಡ್. ಬಿಕಾಸ್ ನಮ್ಮ ಪಾಲ್ಗೆ ನಮ್ಮ ಹತ್ರ ಇರೋರು ಯಾವಾಗಲೂ ನಮ್ಮ ಹತ್ರ ಇರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.